ಹಲೋ ಗೈಸ್, ಸೊ ಯಾವ ರೀತಿ ಆಪ್ಷನ್ಸನ್ನು ಚೇಂಜ್ ಮಾಡಿದ್ರೆ ಗುಡ್ ಕಾಲೇಜ್ ಸಿಕ್ಕುತ್ತೆ ಮಾರ್ಕ್ ರೌಂಡಲ್ಲಿ, ಯಾವ ಮಿಸ್ಟೇಕನ್ನು ಮಾಡಬಾರ್ದು, ಜೊತೆಗೆ ಫಸ್ಟ್ ಮಾರ್ಕ್ ರೌಂಡ್ ಮತ್ತು ಸೆಕೆಂಡ್ ಮಾರ್ಕ್ ರೌಂಡ್ಗೆ ಏನೇನು ಸ್ಟ್ರಾಟಜಿ ಇರಬೇಕು ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೊಬೇಡಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ವೆರಿ ಬಿಗ್ ಅಡ್ವಾಂಟೇಜ್ ಈ ವರ್ಷದ ಸ್ಟೂಡೆಂಟ್ಸಿಗೆ ಏನಪ್ಪ ಅಂತಂದರೆ 2 ಮಾರ್ಕ್ ಅಲಾಟ್ಮೆಂಟು. ಯಾಕೆ ಅಂತ ನಾನು ಆಮೇಲೆ ತಿಳಿಸ್ತೀನಿ ಯಾಕೆ ಅಡ್ವಾಂಟೇಜ್ ಅಂತ. ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಅವರು ಕೊಟ್ಟಿರೋ ಪ್ರಕಾರ ಬ್ರೋಚರ್ನಲ್ಲಿ ನೀವು ಕಾಲೇಜನ್ನು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು 0 ಒತ್ತಿ, ರೀಅರೇಂಜ್ ಕೂಡ ಮಾಡ್ಬೋದು ಆಪ್ಷನ್ಸ್ನ. ಯಾವ್ದಾದ್ರು ಹಾಕಿಲ್ಲ ಅಂದರೆ ಕಾಲೇಜ್ನ ಇನ್ನೂ ಕೂಡ ಆ್ಯಡ್ ಮಾಡ್ಬೋದು, ಆ ಟೈಮ್ ಕೂಡ ಇದೆ. ಓಕೆನಾ? ಸೊ ಮಾರ್ಕ್ ರೌಂಡಲ್ಲಿ ಓಕೆ. ಸೊ ಫಸ್ಟ್ ಆಫ್ ಆಲ್ ಬಂದು ಯಾವಾಗ ಆಪ್ಷನ್ಸ್ನ ಚೇಂಜ್ ಮಾಡಬಾರ್ದು ಅನ್ನೋದು ನೋಡೋಣ. ಅಕಸ್ಮಾತ್ ನಿಮ್ಗೇನಾದರೂ 2 ರೌಂಡಲ್ಲೂ ಬೋತ್ ಮಾರ್ಕ್ ರೌಂಡ್ಸಲ್ಲಿ ಡಿಸೈರ್ಡ್ ಕಾಲೇಜೇ ಅಲಾಟ್ ಆಯಿತು ಅಂತಂದರೆ, ಅಥವಾ ಡಿಸೈರ್ಡ್ ಸೀಟೇ ಅಲಾಟ್ ಆಯಿತು ಅಂತಂದರೆ, ಜೊತೆಗೆ ಎಲ್ಲ ಬೆಟರ್ ಆಪ್ಷನ್ಸು ಅಲ್ವಾ, ಎಲ್ಲ ಬೆಟರ್ ಕಾಲೇಜಸ್ಸು ಆ ಆಪ್ಷನ್ಗಿಂತ ಎಬೋವ್ನೇ ಇದೆ ಅಂತಂದರೆ ಆವಾಗ ನೀವು ಏನೂ ಕೂಡ ಚೇಂಜ್ ಮಾಡಬಾರ್ದು. ಒಂದು ಎಕ್ಸಾಂಪಲ್ ಮುಖಾಂತರ ತಿಳಿಸ್ತೀನಿ ನೋಡಿ. ಇವಾಗ ನಿಮಗೆ 4th D ಈ 4th ಪ್ರಯಾರಿಟಿ ಆಪ್ಷನ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಈ ಸೀಟು ನಿಮ್ಗೆ ಇಷ್ಟ ಇದೆ, ಜೊತೆಗೆ ಈ ಮೇಲ್ಗಡೆ ಇರೋ 3 ಆಪ್ಷನ್ಸು ಕೂಡ ಗುಡ್ ಕಾಲೇಜಸ್, ಅಂದರೆ ಈ 4thಗಿನ್ನ ಬೆಟರ್ ಕಾಲೇಜಸ್ ಅಂತಂದರೆ ಅಥವಾ ಬೆಟರ್ ಆಪ್ಷನ್ಸ್ ಅಂತಂದರೆ, ಅಂಥ ಟೈಮಲ್ಲಿ ನೀವು ಏನೂ ಕೂಡ ಚೇಂಜ್ ಮಾಡಬಾರ್ದು. 2 ಮಾರ್ಕ್ ಅಲಾಟ್ಮೆಂಟಲ್ಲಿ ಸೇಮ್ ಸೀಟ್ ಅಲಾಟ್ ಆದರೆ, ಓಕೆನಾ? ಸೊ ಅಲಾಟ್ ಆದರೆ ಏನೂ ಚೇಂಜ್ ಮಾಡಬಾರ್ದು. ಓಕೆನಾ? ಸೊ ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಯಾವಾಗ ಚೇಂಜ್ ಮಾಡಬೇಕು ಆಪ್ಷನ್ಸನ್ನು ಅಂತಂದರೆ, ಅಕಸ್ಮಾತ್ ನಿಮ್ಗೇನಾದರೂ ನಾನ್ ಡಿಸೈರ್ಡ್ ಸೀಟ್ ಅಂದರೆ ನಿಮಗೆ ಬೇಡದೇ ಇರೋವಂಥ ಸೀಟ್ ಅಲಾಟ್ ಆಗಿಬಿಡ್ತು ಅಂತಂದರೆ, ಜೊತೆಗೆ ಆ ಅಕಸ್ಮಾತ್ ನಿಮಗೆ ಬೇಕಾಗಿರೋ ಸೀಟೇ ಅಲಾಟ್ ಆಗಿದ್ರು ಕೆಳಗಡೆ ಬೆಟರ್ ಆಪ್ಷನ್ಸ್ ಇತ್ತು ಅಂತಂದರೆ, ಅಂಥ ಟೈಮಲ್ಲಿ ನೀವು ಚೇಂಜ್ ಮಾಡಬೇಕು. ಹೆಂಗೆ ಚೇಂಜ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಜಸ್ಟ್ ಎಕ್ಸಾಂಪಲು 3C ಈ ಕಾಲೇಜ್ ಅಥವಾ ಈ ಸೀಟ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಇವಾಗ ಇದೇನೋ ನಿಮಗೆ ಓಕೆ ಅಂತ ಅನ್ನಿಸ್ತು, ಅಥವಾ ಇದು ಓಕೆ ಅಂತ ಅನ್ನಿಸ್ದೇ ಇದ್ರು ಕೆಳಗಡೆ ಬೆಟರ್ ಆಪ್ಷನ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ 4D ಮತ್ತು ನಿಮಗಿದು ಸಿಕ್ಕುತ್ತೆ ಅಂತ ನೀವು ಅಂದ್ಕೊಂಡೇ ಇರಲ್ಲ, ಸುಮ್ಮನೆ ಕೊಟ್ಟಿರ್ತೀರ, ಅಕಸ್ಮಾತ್ ಸಿಕ್ಬಿಡ್ತು. ಇಲ್ಲಿ ಕೆಳಗಡೆ ಇರೋದು ಇನ್ನೂ ಬೆಟರ್ ಇದೆ, ನಾನು ಇದಕ್ಕೆ ಹೋಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅಂದ್ಕೊಳ್ಳಿ. ಇದರಲ್ಲಿ ಒಂದು ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಈ 3Cನ 5E ಕೆಳಗಡೆ ಪ್ಲೇಸಲ್ಲಿ ಹಾಕಬೇಕು, 4Dನ ಮೇಲ್ಗಡೆ ಮೂವ್ ಮಾಡಬೇಕು, 5Eನ ಮೇಲ್ಗಡೆ ಮೂವ್ ಮಾಡಬೇಕು. ಓಕೆನಾ? ಸೊ ಆ ರೀತಿಯಲ್ಲಿ ನೀವು ಚೇಂಜ್ ಮಾಡಬೇಕು. ಅಂದರೆ ಅಲಾಟ್ ಆಗಿರೋ ಸೀಟನ್ನ ಅಂಥ ಟೈಮಲ್ಲಿ ಕೆಳಗಡೆ ತೊಗೊಂಬನ್ನಿ, ಈ ಕೆಳಗಡೆ ಇರೋ ಸೀಟನ್ನ ಮೇಲಕ್ಕೆ ತೊಗೊಂಡೋಗಿ. ಓಕೆ, ಈ ರೀತಿ ಮಾಡಬಹುದು ನೀವು. ಓಕೆ, ಜೊತೆಗೆ ಮತ್ತಾವಾಗ ಆಪ್ಷನ್ಸ್ನ ಚೇಂಜ್ ಮಾಡಬೇಕು ಅಂತಂದರೆ, ಅಕಸ್ಮಾತ್ ನಿಮಗೇನಾದರೂ 2 ರೌಂಡಲ್ಲಿ 2 ಡಿಫ್ರೆಂಟ್ ಸೀಟ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಅಂಥ ಟೈಮಲ್ಲೂ ಕೂಡ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಚೇಂಜ್ ಮಾಡ್ಕೊಬೋದು. ಏನಪ್ಪ ಈ ಕನ್ವೀನಿಯನ್ಸ್ ಅಂತಂದರೆ ಹೇಳ್ತೀನಿ ನೋಡಿ. ಇವಾಗ ಜಸ್ಟ್ ಎಕ್ಸಾಂಪಲ್, ಫಸ್ಟ್ ರೌಂಡಲ್ಲಿ 4D ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ ಸೀಟು, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರೌಂಡಲ್ಲಿ 3C ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ. ಅಂಥ ಟೈಮಲ್ಲಿ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಹೆಂಗೆ ಚೇಂಜ್ ಮಾಡಬೇಕು ಅಂತ. ಆ ಟೈಮಲ್ಲಿ ನೀವು ಏನು ಒಂದನ್ನ ಮನಸ್ಸಿನಲ್ಲಿ ಇಟ್ಕೊಬೇಕು ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಏನು ಅಲಾಟ್ ಆಗಿರುತ್ತೆ, ಸೆಕೆಂಡ್ ಮಾರ್ಕ್ ರೌಂಡಲ್ಲಿ ಏನು ಅಲಾಟ್ ಆಗಿರುತ್ತೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಆ್ಯಸ್ ಕಂಪೇರ್ ಟು ಫಸ್ಟ್ ಮಾರ್ಕ್ ರೌಂಡು. ಯಾಕಪ್ಪ ಅಂತ ಮುಂದೆ ಹೇಳ್ತೀನಿ. ಇವಾಗ ನೋಡಿ, ಅಂಥ ಟೈಮಲ್ಲಿ ಆಪ್ಷನ್ಸ್ ಏನು ಚೇಂಜ್ ಮಾಡಬೇಕು. ಅಕಸ್ಮಾತ್ ನಿಮಗೆ 3Cನೇ ಇತ್ತು ಅಂತ ಅಂದ್ಕೊಳ್ಳಿ, ಈ 4D ಇದಕ್ಕಿನ್ನ ಬೆಟರ್ ಇದ್ದರೆ, 3Cಗಿನ್ನ ಬೆಟರ್ ಇದ್ದರೆ ಮೇಲಕ್ಕೆ ಹಾಕ್ಕೊಳ್ಳಿ. ಇಲ್ಲ 3Cನೇ ಬೆಟರು ಅಂತಂದರೆ ಅಲ್ಲೇ ಇಟ್ಕೊಳ್ಳಿ. ಇಲ್ಲಪ್ಪ 5Eನೂ ಬೆಟರ್ ಇದೆ ಅಂತಂದರೆ ಅದನ್ನು ಫುಲ್ ಕೆಳಗಡೆ ತೊಗೊಂಬನ್ನಿ ಅಷ್ಟೇ. ಓಕೆ, ಈ ರೀತಿನಲ್ಲಿ ನೀವು ಆಪ್ಷನ್ಸನ್ನು ಚೇಂಜ್ ಮಾಡ್ಕೊಬಹುದು. ಇಲ್ಲ ನನಗೆ 3Cನೇ ಸಾಕು, ಇನ್ಯಾವುದು ಬೇಡ ಅಂತಂದರೆ ಅದನ್ನೇ ಫಸ್ಟಿಗೆ ತೊಗೊಂಡೋಗಿ ಕೂಡ ಇಟ್ಕೊಬೋದು, ಬಟ್ ಅದು ರಿಸ್ಕಿ, ಆ ಥರ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ನೋಟು, ಯಾವುದೇ ಕಾಲೇಜನ್ನ ನೀವು ಚೇಂಜ್ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಗೆಟ್ ಡಿಫ್ರೆಂಟ್ ಸೀಟ್ಸ್ ಅಂದರೆ 2 ರೌಂಡಲ್ಲೂ ಬೇರೆ ಬೇರೆ ಡಿಫ್ರೆಂಟ್ ಸೀಟ್ಸ್ ಸಿಕ್ತು ಅಂತಂದರೆ, ಅಂಥ ಟೈಮಲ್ಲಿ ಸೆಕೆಂಡ್ ಮಾರ್ಕ್ ರೌಂಡಿಗೆ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಪ್ಪ ಅಂತಂದರೆ ಫಸ್ಟ್ ಮಾರ್ಕ್ ರೌಂಡಲ್ಲಿ ಬೇರೆಯವರು ಕೂಡ ಸೀಟನ್ನು ಚೇಂಜ್ ಮಾಡಿರ್ತಾರೆ ಅಲ್ವಾ. ಸೊ ಹಾಗಾಗಿ ಸೆಕೆಂಡ್ ಮಾರ್ಕ್ ರೌಂಡಲ್ಲಿ ಏನು ಬಂದಿರುತ್ತೆ ಇದು ಫಸ್ಟ್ ರೌಂಡಿಗೆ ಆಲ್ಮೋಸ್ಟ್ ನಿಯರ್ ಇರುತ್ತೆ. ಓಕೆನಾ? ಈ ಸೀಟೇ ಆಲ್ಮೋಸ್ಟ್ ಸಿಕ್ಕೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಸೆಕೆಂಡ್ ಮಾರ್ಕ್ ರೌಂಡಲ್ಲಿ ಏನು ಅಲಾಟ್ ಆಗಿರುತ್ತೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಅಂಥ ಟೈಮಲ್ಲಿ. ಇನ್ನೂ ಒಂದು ಪಾಯಿಂಟು, ಅಕಸ್ಮಾತ್ ನೀವೇನು ಚೇಂಜ್ ಮಾಡಿಲ್ಲ, 2 ರೌಂಡಲ್ಲೂ ಸೇಮ್ ಸೀಟೇ ನಿಮ್ಗೆ ಅಲಾಟ್ ಆಯಿತು ಅಂತಂದರೆ, ದೆನ್ 99% ಅದೇ ಸೀಟೇ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕುತ್ತೆ. ಅಂದರೆ ನೀವು ಏನು ಆಪ್ಷನ್ಸ್ ಚೇಂಜ್ ಮಾಡಿಲ್ಲ,
1 2 ನೀವು ಎಷ್ಟು ಹಾಕಿದ್ರು ಎಲ್ಲನೂ ಸೇಮೇ ಇದೆ 2 ರೌಂಡಲ್ಲಿ, ಆದ್ರೂ ಕೂಡ ಸೇಮ್ ಸೀಟೇ ನಿಮಗೆ ಅಲಾಟ್ ಆಯಿತು ಅಂತಂದರೆ 2 ಮಾರ್ಕ್ ರೌಂಡಲ್ಲಿ, ದೆನ್ 99% ಚಾನ್ಸ್ ಏನಪ್ಪ ಅಂತಂದರೆ ಅದೇ ಸೀಟು ಫಸ್ಟ್ ರೌಂಡಿಗೆ ಸಿಕ್ಕುತ್ತೆ ಅಂತ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. 2 ಮಾರ್ಕ್ ರೌಂಡ್ ಮಾಡಿರೋದು ಯಾಕೆ ನಿಮಗೆ ಉಪಯೋಗ ಆಯಿತು ಅಂತಂದರೆ ನೀವು 2 ಸತಿ ವೆರಿಫೈ ಮಾಡ್ಕೊಬಹುದು ಯಾವ್ದು ನನಗೆ ಸಿಕ್ಕುತ್ತೆ ಯಾವ್ದು ನನಗೆ ಸಿಕ್ಕಲ್ಲ ಅಂತ. ಕಟ್ ಆಫ್ ಎಷ್ಟು ರೇಂಜಿಗೆ ಹೋಗ್ಬೋದು ಅನ್ನೋ ಒಂದು ಐಡಿಯಾ ಬಂದ್ಬಿಡುತ್ತೆ ನಿಮಗೆ. ಓಕೆನಾ, ನಿಮ್ಮ ರ್ಯಾಂಕಿಗೆ ಕಟ್ ಆಫ್ ಎಷ್ಟು ಚೇಂಜ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ಈ 2 ಮಾರ್ಕ್ ರೌಂಡ್ ಮಾಡಿರೋದು ನಿಜವಾಗ್ಲೂ ಅಡ್ವಾಂಟೇಜು. ಸೊ ಫಸ್ಟ್ ಆಫ್ ಆಲ್ ನೋಡ್ಬಿಡ್ರಪ್ಪ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು 14/8 ಬರುತ್ತೆ. ಓಕೆ, ಎಡಿಟ್ ಮಾಡೋಕ್ಕೆ 4 ದಿನ ಟೈಮ್ ಇರುತ್ತೆ, 14 to 18. ಓಕೆ, ಫಸ್ಟ್ ಮಾರ್ಕ್ ರೌಂಡು 7th ಬರುತ್ತೆ ರಿಸಲ್ಟ್ಸು. ಎಡಿಟ್ ಮಾಡೋಕ್ಕೆ 9 ಸ್ಟಾರ್ಟ್ ಮಾಡ್ತಾರೆ. ಓಕೆ, 9 11 ತನಕ 2 days ಟೈಮ್ ಇರುತ್ತೆ ಎಡಿಟ್ ಮಾಡೋಕ್ಕೆ. ಅಂಥ ಟೈಮಲ್ಲಿ ಈ ಸ್ಟ್ರಾಟರ್ಜಿನ ನೀವು ಉಪಯೋಗಿಸ್ಕೊಬೋದು. ಏನು ಸ್ಟ್ರಾಟರ್ಜಿ ಅಂತ ಹೇಳೋಕ್ಕಿಂತ ಮುಂಚೆ ತಮ್ಮಲ್ಲಿ ಬಹಳಷ್ಟು ಜನ ಹೇಗೆ RCBನ IPL ಟ್ರೋಫಿ ಇಗ್ನೋರ್ ಮಾಡುತ್ತೋ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ನ ಇಗ್ನೋರ್ ಮಾಡ್ತೀರಾ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಜೊತೆಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ, ಯಾಕೆ ಅಂತಂದರೆ ನಾವು KCET ರಿಲೇಟೆಡ್ ಹೊಸ ವಿಡಿಯೋ ಹಾಕಿದಾಗ ತಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ತಮ್ಮ ಒಪಿನಿಯನ್ ಅಥವಾ ಡೌಟ್ಸನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ, ಸೊ ಫಸ್ಟ್ ಮಾರ್ಕ್ ರೌಂಡಿಗೆ ಏನು ಸ್ಟ್ರಾಟರ್ಜಿ ಇರಬೇಕಪ್ಪ ಅಂತಂದರೆ, ಅಕಸ್ಮಾತ್ ನಿಮಗೆ ಡಿಸೈರ್ಡ್ ಸೀಟ್ ಸಿಕ್ತು, ಬೆಟರ್ ಆಪ್ಷನ್ಸ್ ಮೇಲಿತ್ತು ಅಂತಂದರೆ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಎಕ್ಸಾಂಪಲ್ಲು 1 2 3 4 ಇತ್ತು ಅಂತ ಅಂದ್ಕೊಳ್ಳಿ, 4 ಸಿಕ್ತು ಅಂತ ಅಂದ್ಕೊಳ್ಳಿ. ಓಕೆ, ಮೇಲ್ಗಡೆ ಎಲ್ಲ ಬೆಟರ್ ಆಪ್ಷನ್ಸ್ ಇತ್ತು. ಅಂಥ ಟೈಮಲ್ಲಿ ಫಸ್ಟ್ ಮಾರ್ಕ್ ರೌಂಡಲ್ಲಿ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಹೆಂಗಿತ್ತು ಹಾಗೆ ಇರಲಿ. ಓಕೆನಾ, ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಡಿಸೈರ್ಡ್ ಸೀಟ್ ಏನೋ ಸಿಕ್ತು, ಬಟ್ ಯಾವುದೋ ಒಂದು ಆಪ್ಷನ್ನು ಮೇಲ್ಗಡೆ ಇರೋವಂಥದ್ದು ಗುಡ್ ಕಾಲೇಜ್ ಅಲ್ಲದೆ ಇರಬಹುದು, ಜೊತೆಗೆ ನೀವು ಅದು ಸಿಕ್ಬಿಡೋ ಚಾನ್ಸಸ್ಸು ಕೂಡ ಇರ್ಬೋದು. ಅಂಥ ಟೈಮಲ್ಲಿ ಅದನ್ನು ಮೂವ್ ಡೌನ್ ಮಾಡಿ ಅಂತಂದರೆ ಎಕ್ಸಾಂಪಲ್ ತಿಳಿಸ್ತೀನಿ ನೋಡಿ. ಇವಾಗ ನಿಮಗೆ 5E ಸಿಕ್ತು ಅಂತ ಅಂದ್ಕೊಳ್ರಪ್ಪ. ಓಕೆ, ಇವಾಗ 3C ನೀವು ಮೇಲ್ಗಡೆ ಇದೆ ಈ ಆಪ್ಷನ್ನು, ಇದು ಅಷ್ಟೊಂದು ಒಳ್ಳೆ ಕಾಲೇಜ್ ಏನಲ್ಲ 5E ಕಂಪೇರ್ ಮಾಡ್ಬಿಟ್ಟು ನೀವು ಆ ರೀತಿ ಹಾಕ್ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ, ಕಾಲೇಜು ಅಥವಾ ಬ್ರ್ಯಾಂಚು. ಜೊತೆಗೆ ಇದ್ರ ಕಟ್ ಆಫ್ ತುಂಬ ನಿಯರ್ ಇದೆ, ಇದು ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ. ಅಂಥ ಟೈಮಲ್ಲಿ ನೀವೇನು ಮಾಡಿ, ಇದನ್ನು ಕೆಳಗಡೆ ಮೂವ್ ಮಾಡಿ, ಇದನ್ನು ಮೇಲ್ಗಡೆ ಮೂವ್ ಮಾಡಿ. ಓಕೆನಾ, ಮೇಲ್ಗಡೆಯಿಂದ ಜಾಸ್ತಿ ಏನಿಲ್ಲ, 1 ಪ್ಲೇಸ್ ಮೇಲ್ಗಡೆ ಮೂವ್ ಮಾಡಿ, ಇದನ್ನು ಈ 5 ಈ ಜಾಗದಲ್ಲಿ ಹಾಕಿ. ಓಕೆನಾ, ಸೊ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಓಕೆ, ಸೊ ನೆಕ್ಸ್ಟು, ಇಫ್ ಯು ಗೆಟ್ ಅನ್ಡಿಸೈರ್ಡ್ ಸೀಟ್, ನಿಮಗೆ ಬೇಡದೇ ಇರೋಂಥ ಸೀಟ್ ಸಿಕ್ತು ಅಂತ ಅಂದ್ಕೊಳ್ಳಿ, ದೆನ್ ಮೂವ್ ದಟ್ ಆಪ್ಷನ್ ಡೌನ್ ಸೊ ದಟ್ ಯು ಕ್ಯಾನ್ ಗೆಟ್ ಬೆಟರ್ ಸೀಟ್ ಅಲಾಟೆಡ್. ಇವಾಗ 1 2 3 4 ಇತ್ತು ಅಂತ ಅಂದ್ಕೊಳ್ಳಿ, ನಿಮಗೆ ಯಾವುದೋ 2 ಸಿಕ್ಬಿಡ್ತು, ಸುಮ್ಮನೆ ಹಾಕಿದ್ರೆ ನೀವು ಸಿಕ್ಕಲ್ಲ ಅಂತ ನಿಮ್ಮ ಮನೆಯಿಂದ ತುಂಬ ದೂರ ಇರುತ್ತೆ, ಅದು ಏನೋ ಒಂದು ಕಾರಣಕ್ಕೆ ನಿಮ್ಗೆ ಅದು ಸೀಟ್ ಇಷ್ಟ ಇಲ್ಲ ಒಟ್ಟಿನಲ್ಲಿ. ಓಕೆನಾ, ಅಂಥ ಟೈಮಲ್ಲಿ ನೀವೇನು ಮಾಡಿ, ಇದನ್ನು ಫುಲ್ ಕೆಳಗಡೆ ಅಥವಾ ಎಷ್ಟು ಕೆಳಗಡೆ ಆಗುತ್ತೋ ಅಷ್ಟು ಕೆಳಗಡೆ ಹಾಕಿ, ಮೇಲ್ಗಡೆ ಇರೋವೆಲ್ಲ ಬೆಟರ್ ಕಾಲೇಜಸ್ ಕೊಡಿ. ಬೆಟರ್ ಅಂತಂದರೆ ಸುಮ್ಮನೆ ಸೀಟ್ ಬೆಟರ್ ಅಲ್ಲ, ನೀವಲ್ಲಿ ಹೋಗಬೇಕು ಅಲಾಟ್ ಆದರೆ, ಅಂಥ ಕಾಲೇಜಸ್ನ ನೀವು ಹಾಕಬೇಕು. ಓಕೆನಾ, ಫೋರ್ತ್ ಬಂದ್ಬಿಟ್ಟು ಯಾವುದೇ ಸಿಚುವೇಶನಲ್ಲೂ ಕೂಡ ಆಪ್ಷನನ್ನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ, ಅನ್ಲೆಸ್ ಅಂಟಿಲ್ ನೀವು ಅದಕ್ಕೆ 100% ಸಿಕ್ಕಿದ್ರೂ ನಾನು ಹೋಗಲ್ಲ ಅಂತಿದ್ರೆ ಮಾತ್ರ ನೀವು ಆಪ್ಷನ್ಸನ್ನು ಡಿಲೀಟ್ ಮಾಡಿ. ಇಲ್ಲ ಅಂತಂದರೆ ದಯವಿಟ್ಟು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟ ಇಲ್ಲ ಅಂದರೆ ಫುಲ್ ಕೆಳಗಡೆ ತಂದಾಕಿ. ಓಕೆ, 64th ಲಾಸ್ಟ್ ಆಪ್ಷನ್ ಅಂದರೆ ಅಲ್ಲಿಗೆ ತಂದಾಕಿ. ಓಕೆ, ಬಟ್ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ಅನ್ಲೆಸ್ ಅಂಟಿಲ್ ನಿಮಗೆ 100% ಬೇಡ ಅಂತಂದರೆ. ಓಕೆನಾ, ಸೊ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಸ್ಟ್ರಾಟರ್ಜಿ ಇದಾಯಿತು. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಸ್ಟ್ರಾಟರ್ಜಿಗೆ ಹೋಗೋಕ್ಕಿಂತ ಮುಂಚೆ ನೋಡಿ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ಗೆ ಯಾವ ರೀತಿ ಹೋಗಬೇಕಪ್ಪ ಅಂತಂದರೆ, ಇವಾಗ ಫಸ್ಟಲ್ಲಿ ಏನು ಅಲಾಟ್ ಆಗಿರುತ್ತೆ ಅದಕ್ಕಿಂತ ಬೆಟರ್ ಕಾಲೇಜಸ್ ಅಥವಾ ಬೆಟರ್ ಸೀಟ್ ಅಲಾಟ್ ಆಗೋ ರೀತಿನಲ್ಲಿ ನೀವು ಆಪ್ಷನ್ಸ್ನ ಇಟ್ಕೊಬೇಕು. ಓಕೆನಾ, ಸುಮ್ಮನೆ ನೀವೇನೋ ಒಂದು ಕಾಟಾಚಾರಕ್ಕೆ ಅಂತ ಹೋಗಬಾರ್ದು ನೀವು. ಇವಾಗ 1 2 3 4 ಆಪ್ಷನ್ಸ್ ಇತ್ತು ಅಂತಂದರೆ, ನಿಮಗೆ 4th ಸೀಟ್ ಅಲಾಟ್ ಆಗಿತ್ತು ಅಂದರೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಿಗೆ ಹೆಂಗೆ ಹೋಗಬೇಕಪ್ಪ ಅಂತಂದರೆ, ಮೇಲ್ಗಡೆ ಇರೋ 3 ಬೆಟರ್ ಇರಬೇಕು. ಈ 3ರಲ್ಲಿ ಯಾವ್ದಾದ್ರು ಒಂದು ಸಿಕ್ಕಿದ್ರು ಕೂಡ ಹೋಗ್ತೀನಿ ಅಂತ ಆ ರೀತಿನಲ್ಲಿ ನೀವು ಹೋಗಬೇಕು. ಸುಮ್ಮನೆನೋ ಹಾಕ್ಬಿಟ್ಟಿದ್ದೀನಿ ಸಿಕ್ಕಿದ್ರೆ ಆಮೇಲೆ ಹೋಗಲ್ಲ ಅಂತ ಆ ರೀತಿನಲ್ಲಿ ನೀವು ಇರಬಾರ್ದು. ಓಕೆನಾ, ಸೊ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಸ್ಟ್ರಾಟರ್ಜಿ ಬಂದ್ಬಿಟ್ಟು ನೋಡಪ್ಪ. ಫಸ್ಟು, ಇಫ್ ಯು ಗೆಟ್ ಬೆಟರ್ ಸೀಟ್ ದ್ಯಾನ್ ಫಸ್ಟ್ ಮಾರ್ಕ್ ರೌಂಡ್ ದೆನ್ ಡೋಂಟ್ ಚೇಂಜ್ ಎನಿಥಿಂಗ್. ಫಸ್ಟ್ ಮಾರ್ಕ್ ರೌಂಡಲ್ಲಿ 1 2 3 4 ಓಕೆ, 4th ಅಲಾಟ್ ಆಗಿರುತ್ತೆ ಅಂದ್ಕೊಳ್ಳಿ. ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟಲ್ಲಿ 3rd ಸೀಟ್ ಅಲಾಟ್ ಆಯಿತು, ಇದು ಬೆಟರು, ನೀವು ಇದಕ್ಕಿಂತ 4thಗಿನ್ನ ಬೆಟರು, ನಾನು 3rdಗೆ ಹೋಗ್ತೀನಿ ಅಂತಿದ್ರೆ ಅಂಥ ಟೈಮಲ್ಲಿ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಹೆಂಗಿದೆ ಹಂಗೆ ಬಿಟ್ಬಿಡಿ. ಓಕೆ, ಅಥವಾ ಇಫ್ ಯು ಗೆಟ್ ವರ್ಸ್ ಸೀಟ್ ದ್ಯಾನ್ ದ ಫಸ್ಟ್ ಅಲಾಟ್ಮೆಂಟ್ ದೆನ್ ಮೂವ್ ದಟ್ ಆಪ್ಷನ್ ಡೌನ್ ಆ್ಯಂಡ್ ದ ಒನ್ ಯು ವಾಂಟ್ ಅಪ್. ಎಕ್ಸಾಂಪಲ್ ಏನಪ್ಪ ಅಂತಂದರೆ ನೋಡಿ,
1 2 3 4 ಸೇಮ್ ಮತ್ತೆ ಆಪ್ಷನ್ಸು. ಇವಾಗ ಫಸ್ಟ್ ರೌಂಡಲ್ಲಿ 3 ಅಲಾಟ್ ಆಗಿರುತ್ತೆ, ಸೆಕೆಂಡ್ ರೌಂಡಲ್ಲಿ 3 ಸಿಕ್ಕಲ್ಲ, 4th ಅಲಾಟ್ ಆಗಿಬಿಡ್ತು ಅಂತ ಅನ್ಕೊಳ್ಳಿ ಓಕೆನಾ. ಅಂಥ ಟೈಮಲ್ಲಿ ನೀವು ಏನು ಮಾಡ್ರಪ್ಪ ಅಂತಂದರೆ ಈ 4th ಇನ್ನೂ ಕೆಳಗಡೆ ಮೂವ್ ಮಾಡಿ, ಓಕೆ, ಅಥವಾ ಈ 3ನ ಇನ್ನೂ ಮೇಲ್ಗಡೆ ಮೂವ್ ಮಾಡಿ, ಎರಡೂ ಮಾಡಬಹುದು ನೀವು. ಓಕೆ, 3ನ ಮೇಲ್ಗಡೆ ಮೂವ್ ಮಾಡಿ ಅಥವಾ 4th ಇನ್ನೂ ಕೆಳಗಡೆ ಮೂವ್ ಮಾಡಿ. ಒಟ್ಟಿನಲ್ಲಿ ನಿಮಗೆ ವರ್ಸ್ಟ್ ಸೀಟ್ ಅಲಾಟ್ ಆಗಿರೋವಂಥದ್ದು ಅಥವಾ ಬೇಡದೇ ಇರೋ ಸೀಟ್ ಅಲಾಟ್ ಆಗಿರೋವಂಥದ್ದು ಕೆಳಗಡೆ ಇರಲಿ, ಆದಷ್ಟು ಎಷ್ಟು ಕೆಳಗಡೆ ಆಗುತ್ತೋ ಅಷ್ಟು ಕೆಳಗಡೆ ಇರಲಿ. ಬೆಟರ್ ಕಾಲೇಜಸ್ ಮೇಲ್ಗಡೆ ಇರಲಿ, ಓಕೆನಾ. ಥರ್ಡ್ ಆಪ್ಷನ್ ಬಂದು ಸೇಮ್ ಸೀಟ್ ಅಲಾಟ್ ಆಯಿತು ಅಂತ ಅಂದ್ಕೊಳ್ಳಿ, ಫಸ್ಟ್ ಮಾರ್ಕ್ ರೌಂಡ್, ದೆನ್ ಮೂವ್ ಬೆಟರ್ ಕಾಲೇಜಸ್ ಅಪ್ ದ ಅಲಾಟೆಡ್ ಸೀಟ್. ಅವಾಗ ಅಲಾಟೆಡ್ ಸೀಟ್ನ ಏನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಇವಾಗ 1 2 3 4 ಇತ್ತು ಅಂತ ಅಂದ್ಕೊಳ್ಳಿ, 3 ಸಿಕ್ತು, ಫಸ್ಟ್ ರೌಂಡಲ್ಲೂ 3ನೇ ಸಿಕ್ತು, ಸೆಕೆಂಡ್ ರೌಂಡಲ್ಲೂ 3ನೇ ಸಿಕ್ತು, 4th ಸ್ವಲ್ಪ ಬೆಟರ್ ಅಂದ್ಕೊಳ್ಳಿ, ಅವಾಗ ಇದನ್ನು ಮೂವ್ ಮಾಡಿ. 3ನೇನು ಮಾಡೋಕ್ಕೆ ಹೋಗ್ಬಿಡಿ, ಬೇರೆದನ್ನೆಲ್ಲ ಮೇಲ್ಗಡೆ ಮೂವ್ ಮಾಡಿ ಅಥವಾ 3ನ ಕೆಳಗಡೆ ಮೂವ್ ಮಾಡಿದ್ರು ಆಯಿತು. ಓಕೆ, ಸೊ ಈ ಥರ ಸಿಚುವೇಶನ್ಸಲ್ಲಿ ಈ ರೀತಿ ಮಾಡಬೇಕಾಗತ್ತೆ ನೀವು. ಓಕೆ, ಸೊ ಇದರೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಿಸ್ ಈಸ್ ಜಸ್ಟ್ ಪಾರ್ಟ್ 1. ಓಕೆ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ಗಿಂತ ಮುಂಚೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಎಡಿಟ್ ಯಾವ ರೀತಿನಲ್ಲಿ ಕರೆಕ್ಟ್ ಮಾಡಬೇಕು ಅಂತ ಕೂಡ ಮಾಡ್ತೀನಿ. ಅದು ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್ ಯೂಟ್ಯೂಬ್ ಚಾನಲ್.